ನಿತ್ಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಅಕ್ಟೋಬರ್ ತುಂಬಾ ಮಹತ್ವವನ್ನ ಒಳಗೊಂಡಿರುವಂತಹ ಮಾಸ. ಈ ಒಂದು 2024ರಲ್ಲೇ ಎಲ್ಲಾ ತಿಂಗಳುಗಳಿಗೆ ಕಂಪೇರ್ ಮಾಡಿದ್ರೆ ಈ ಅಕ್ಟೋಬರ್ ತಿಂಗಳು ತುಂಬಾ ಅಂದ್ರೆ ತುಂಬಾ ವಿಶೇಷ. ಅಷ್ಟು ಮಾತ್ರ ಅಲ್ಲ, ಅಷ್ಟು ಸಾಲಾಗಿರುವಂತಹ ಹಬ್ಬಗಳನ್ನು ಹೊಂದಿರುವಂತಹದ್ದು. ಅದರ ಜೊತೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತೀರಿಸಿಕೊಳ್ಳೋಕ್ಕೂ ಸಹ ಇದು ಸಹಾಯಕವಾಗಿ ನಿಂತ್ಕೊಳ್ತಕ್ಕಂಥದ್ದು. ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಹ ತೀರಿಸಿಕೊಳ್ಳುವುದಕ್ಕೆ ಇದು ಸಾಧ್ಯ ಆಗುವಂತಹ ತಿಂಗಳು. ನೋಡಿ, ತಿಂಗಳು ವಿಶೇಷತೆಯನ್ನ ಗಮನಿಸೋಣ. ಮಾಸ ವಿಶೇಷತೆಯನ್ನ ಗಮನಿಸಿ ಅದಾದ ನಂತರದಲ್ಲಿ ನಾವು ಈ ಗ್ರಹಗಳು ಯಾವ್ಯಾವ್ದ ತಾರೀಕಿನಲ್ಲಿ ಬದಲಾಗುತ್ತೆ ಅನ್ನೋದನ್ನ ನೋಡೋಣ. ಮಾಸ ವಿಶೇಷತೆ 2ನೇ ತಾರೀಕೆ ಮಾರ್ಲಮ್ಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ. ಈ ಮಹಾನವಮಿ ಅಮಾವಾಸ್ಯೆ ಅನ್ನುವಂಥದ್ದು, ಅಥವಾ ಇನ್ನೊಂದು ಕರೀತಾರೆ ಮಾರ್ಲಮ್ಯ ಅಮಾವಾಸ್ಯೆ ಅಂತ ಕರೀತಾರೆ, ಪಿತೃಪಕ್ಷದ ಅಮಾವಾಸ್ಯೆ ಅಂತ ಕರೀತಾರೆ, ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಈ ರೀತಿಯಾಗಿ ಹಲವು ಹೆಸರಿನಿಂದ ಕರೆಸಿಕೊಳ್ಳುವಂತಹ ಈ ಅಮಾವಾಸ್ಯೆ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾದದ್ದು. ನಿಮ್ಗೆ ಏನಾದ್ರು ಪಿತೃಶಾಪಗಳು ಪಿತೃದೋಷಗಳು ಇದ್ರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಅಕ್ಟೋಬರ್ 2ನೇ ತಾರೀಕಿನಂದು ಇರುವಂತಹದ್ದು. ಅದಾದ ನಂತರ 3ನೇ ತಾರೀಕಿನಿಂದ ದೇವಿ ಉಪಾಸಕರಿಗೆ ಬಹಳ ಪವಿತ್ರವಾಗಿರ್ತಕ್ಕಂತಹ ಪಕ್ಷವು ಶುರುವಾಗ್ತದೆ. ಅದೇ ನಮಗೆ ವಿಶೇಷವಾದಂತಹ ಶರನ್ನವರಾತ್ರಿ. ಶರನ್ನವರಾತ್ರಿಯು ಶುರುವಾಗುತ್ತೆ ಆ 9 ಮತ್ತು 1 ದಿವಸ 10. ವಿಶೇಷವಾದಂತಹ ಉತ್ಸವ ಜಾತ್ರೆಗಳು, ಎಲ್ಲ ಕಡೆ ಅಮ್ಮನವರ ಆರಾಧನೆಯು ತುಂಬಾ ಚೆನ್ನಾಗಿ ಹೋಗ್ತಕ್ಕಂತಹದ್ದು. ಆ 3ನೇ ತಾರೀಕಿನಿಂದ ಹಿಡಿದು ನಮಗೆ 12ನೇ ತಾರೀಕಿನವರೆಗೂ ಸಹ 10 ದಿವಸಗಳು ಉತ್ಸವ. ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಅಮ್ಮನವರು ತಮ್ಮೆಲ್ಲರಿಗೂ ಸಹ ಒಳಿತನ್ನ ಉಂಟು ಮಾಡಲಿ. ಜೀವನದಲ್ಲಿರುವಂತಹ ಎಲ್ಲ ತಾಪತ್ರಯಗಳು ಸಹ ನಿವಾರಣೆಯಾಗಿ ನಿಮ್ಮ ಬದುಕಿನಲ್ಲಿ ಹೊಸ ಏಳಿಗೆಯು ಶುರುವಾಗಲಿ ಅಂತ ನಾವು ಸಹ ನಿಮಗೆ ಆಶೀರ್ವಾದವನ್ನು ಮಾಡ್ತೇವೆ. ದೇವರಲ್ಲಿ ನಾವು ಪ್ರಾರ್ಥನೆಯನ್ನು ಸಹ ನಾವು ಮಾಡ್ತೇವೆ. ಅದೇ ರೀತಿಯಾಗಿ ಇದೇ ತಿಂಗಳ ಕೊನೆಯ ದಿವಸ ನಮಗೆ ನರಕ ಚತುರ್ದಶಿ. ನೋಡಿ, ಒಂದೇ ತಿಂಗಳಲ್ಲಿ ನಿಮಗೆ ಅಕ್ಟೋಬರ್ನ ಒಂದೇ ತಿಂಗಳಲ್ಲಿ 3 ಹಬ್ಬಗಳು ಬರುವಂತಹದ್ದು. ಜೊತೆಗೆ ನಿಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಎಂತಹ ವಿಶೇಷವಾಗಿ ಬಂದಿದೆ. ಅದೇ ರೀತಿಯಾಗಿ ಅಷ್ಟೇ ವಿಶೇಷವಾಗಿ ನೀವು ಸಹ ಉಪಯೋಗಿಸಿಕೊಳ್ಳಿ. ಇನ್ನ 1ನೇ ತಾರೀಕು ನವೆಂಬರ್, ಅದು ಧನಲಕ್ಷ್ಮಿ ಪೂಜೆ ಆಗುತ್ತೆ. ಅದೆಲ್ಲ ನಾವು ಮುಂದಿನ ವಿಡಿಯೋಗಳನ್ನು ನಿಮ್ಗೆ ಅದನ್ನ ಹೇಳ್ಕೊಡ್ತಾ ಬರ್ತೇವೆ. ಇನ್ನು ಈ ಒಂದು ಮಾಸ ವಿಶೇಷತೆ ನಮಗೆ ಹಾಸನಾಂಬ ದೇವಸ್ಥಾನ. ಇದೇ ಒಂದು ಅಕ್ಟೋಬರ್ನ 24ನೇ ತಾರೀಕಿನಂದು ಹಾಸನದ ಹಾಸನಾಂಬೆಯ ದರ್ಶನವು ಶುರುವಾಗುವಂತಹದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಬಾಗಿಲು ತೆಗೆದು ಕೆಲ ದಿನಗಳು ಮಾತ್ರವೇ ದರ್ಶನಕ್ಕೆ ವ್ಯವಸ್ಥೆ ಇದ್ದು, ಅದಾದ ನಂತರದಲ್ಲಿ ಪುನಃ ಇನ್ನೊಂದು ವರ್ಷದವರೆಗೂ ಸಹ ನಿಮಗೆ ದರ್ಶನದ ಭಾಗ್ಯ ಸಿಗುವುದಿಲ್ಲ. ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ರೂಪಕದಲ್ಲಿರುವಂತಹ ಆ ಹಾಸನದ ಅಧಿದೇವತೆ ಹಾಸನಾಂಬ ದೇವಸ್ಥಾನ ಬಾಗಿಲು ಸಹ ಇದೇ ತಿಂಗಳು ತೆರೆಯುವಂಥದ್ದು. ಇದಿಷ್ಟು ಮಾಸ ವಿಶೇಷತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. 10ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ. ಇನ್ನು 12ನೇ ತಾರೀಕು 10ನೇ ತಿಂಗಳು 2024ಕ್ಕೆ ವೃಶ್ಚಿಕ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾನೆ. ಇನ್ನು 17ನೇ ತಾರೀಕು 10ನೇ ತಿಂಗಳು 2024ಕ್ಕೆ ತುಲಾ ರಾಶಿಗೆ ರವಿ ಪ್ರವೇಶ ಮಾಡ್ತಾನೆ. ಇನ್ನು 20ನೇ ತಾರೀಕು 10ನೇ ತಿಂಗಳು 2024ಕ್ಕೆ ಕಡಗ ರಾಶಿಗೆ ಕುಜ ಪ್ರವೇಶ ಮಾಡ್ತಾನೆ.
ಇನ್ನು 29ನೇ ತಾರೀಕು 10ನೇ ತಿಂಗಳು 2024 ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾರೆ. ಈ ಗ್ರಹ ಸ್ಥಿತಿಗಳಿಂದಾಗಿ ಈ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಮಾಸ ಭವಿಷ್ಯವನ್ನು ಸೂಚನೆ ಮಾಡ್ತಾ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಸಿಂಹ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಮಾಸ ಭವಿಷ್ಯವನ್ನ ನಾವು ನಿಗದಿ ಮಾಡಬಹುದು ಅಥವಾ ಲೆಕ್ಕ ಮಾಡಬಹುದು ಅಂತಂದ್ರೆ ನೋಡಿ, ಅಕ್ಟೋಬರ್ನ ತಿಂಗಳಲ್ಲಿ ಸ್ವಲ್ಪ ಸಿಂಹ ರಾಶಿಯವರು ಜಾಗರೂಕತೆಯಿಂದ ಇರಬೇಕಾಗಿರುತ್ತೆ. ಕೆಲ ವಿಚಾರಗಳಲ್ಲಿ ಯಾವ್ಯಾವ ವಿಚಾರಗಳಲ್ಲಿ ಜಾಗೃತಿಯಾಗಿರಬೇಕು ಅನ್ನೋದನ್ನ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಸಂತೋಷದಾಯಕವಾದಂತಹ ವಿಚಾರಗಳನ್ನೆಲ್ಲ ಮೊದಲನೇದಾಗಿ ತಿಳ್ಕೊಂಡ್ಬಿಡೋಣ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳು ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಏನಾದ್ರೂ ಹೊಸದಾದಂತಹ ವ್ಯವಹಾರವನ್ನ ಶುರು ಮಾಡ್ಕೊಳ್ಳೋದಕ್ಕೂ ಸಹ ಇದು ಅನುಕೂಲ. ಈಗಿರುವಂತಹ ವ್ಯಾಪಾರ ವ್ಯವಹಾರಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು, ವಿಸ್ತರಣೆ ಮಾಡ್ಕೊಳ್ಬೇಕು ಅಂತ ಸಹ ತುಂಬಾನೇ ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ದೇವತಾ ಕಾರ್ಯಗಳನ್ನು ಮಾಡ್ತೀರಿ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸುಯೋಗಗಳಿದ್ದಾವೆ. ಹಣಕಾಸಿನ ಮುಗ್ಗಟ್ಟುಗಳಿಂದ ಆಚೆ ಬರ್ತೀರಿ ಸಿಂಹರಾಶಿಯವರು. ಒಳ್ಳೆ ರೀತಿಯಾದಂತಹ ಆರ್ಥಿಕ ಬೆಳವಣಿಗೆ ನಿಮ್ಮ ಬದುಕಿನಲ್ಲಿ ಆಗತ್ತೆ. ಈ ಒಂದು ತಿಂಗಳಿನಲ್ಲಿ, ಅಕ್ಟೋಬರ್ನ ತಿಂಗಳಲ್ಲಿ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಿಸುತ್ತೆ. ನೋಡಿ, ಇತ್ತೀಚಿನ ವಾತಾವರಣ ಎಲ್ಲೂ ಸಹ ಚೆನ್ನಾಗಿಲ್ಲ. ಪ್ರತಿಯೊಬ್ಬರಿಗೂ ಸಹ ಏನಾದ್ರೂ ಒಂದು ಅನಾರೋಗ್ಯ ಪೀಡೆಗಳು ಬರ್ತಾನೇ ಹೋಗ್ತಾ ಇದೆ. ಅಂಥದ್ರಲ್ಲಿ ಸಿಂಹರಾಶಿಯವರಿಗೆ ಈ ಅಕ್ಟೋಬರ್ನ ತಿಂಗಳಲ್ಲಿ ಆರೋಗ್ಯ ಏನಾದ್ರೂ ಕೆಟ್ಟು ಹೋಗಿದ್ರೆ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು ಆಗುತ್ತೆ. ಈ ತಿಂಗಳು ಆರ್ಥಿಕ ಪರಿಸ್ಥಿತಿಯು ತುಂಬಾ ತೃಪ್ತಿಕರವಾದಂತಹ ಒಂದು ಸಂಗತಿಯಾಗಿರುತ್ತೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ತುಂಬಾ ಸುಧಾರಿಸ್ತಕ್ಕಂಥದ್ದು. ಶೀಘ್ರವಾಗಿ ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳು ಸಹ ತುಂಬಾನೇ ಚೆನ್ನಾಗಾಗುತ್ತೆ. ಪ್ರೇಮಿಗಳಿಗೆ ಶುಭವಾದ ವಾತಾವರಣ, ಪ್ರೇಮ ವಿವಾಹ ಮಾಡ್ಕೊಳ್ಬೇಕು ಅಂದ್ರೂ ಸಹ ಈ ಒಂದು ತಿಂಗಳು ನಿಮ್ಗೆ ಅನುಕೂಲದಾಯಕವಾಗಿ ಇರುತ್ತೆ. ರಾಜಕೀಯದವರಿಗೆ, ಸಿನಿಮಾ ನಟ ನಟಿಯರಿಗೆ, ಪಾಲುದಾರಿಕಾ ವ್ಯವಹಾರವನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ, ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆಲ್ಲರಿಗೂ ಸಹ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಸಮಯ ಅಂತಾನೆ ಹೇಳಬಹುದು. ಅಷ್ಟು ಮಾತ್ರ ಅಲ್ಲ, ಈ ಆರಕ್ಷಕರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವರಿಗೆ, ಅಂದ್ರೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಇರ್ತಾರೆ, ಬಟ್ ಲೋಯರ್ ಕ್ಯಾಟಗರಿನಲ್ಲಿ ಇರ್ತಾರೆ. ಕೆಲವೊಬ್ರು ಸುಮ್ಮನೆ ಒಂದು ರೀತಿನಲ್ಲಿ ಕೆಲಸ ಅಂತಂದ್ರೆ ಇವಾಗ ಕಾನ್ಸ್ಟೇಬಲ್ ಗಿಂತನೂ ತುಂಬಾ ಕೆಳ ದರ್ಜೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತೀವಿ, ಹೋಮ್ ಗಾರ್ಡ್ಸ್ ಗಳ ತರ ಕೆಲಸವನ್ನ ಮಾಡ್ತಾ ಇರುವಂತವ್ರಿಗೆಲ್ಲ ಒಂದಿಷ್ಟು ಪದೋನ್ನತಿಗಳು ಸಿಗ್ತಕ್ಕಂಥದ್ದು, ನಿಮ್ಗೆ ಅನುಕೂಲತೆಗಳು ಆಗುವಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ನಿಮಗೆ ವರ್ಗಾವಣೆಯ ಶುಭ ಯೋಗ, ನಿಮಗೆ ಬೇಕಾದ ಕಡೆ ಶುಭ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳು ಇದ್ದಾವೆ. ಹಣಕಾಸಿನ ಮುಗ್ಗಟ್ಟಿನಿಂದ ಆಚೆ ಬರ್ತೀರಿ, ಆದ್ರೆ ಸ್ವಲ್ಪ ಜಾಗ್ರತೆ. ಯಾರನ್ನೇ ನಂಬಿ ನೀವು ಹಣವನ್ನ ಕೊಡಕ್ ಹೋಗ್ಬೇಡಿ ಸಿಂಹರಾಶಿಯವರು. ಅದು ನಿಮ್ಗೆ ಖಂಡಿತ ಮುಳ್ಳಾಗೇ ಪರಿವರ್ತನೆ ಆಗುತ್ತೆ. ನೀವು ಯಾರ ನಂಬಿ ಕೊಡ್ತೀರೋ ಅವರು ನಿಮ್ಗೆ ಯಾವುದೇ ಕಾರಣಕ್ಕೂ ಪುನಃ ನಿಮ್ಮ ಸಮಯಕ್ಕೆ ಅದು ವಾಪಸ್ ಬರಲ್ಲ. ಅದು ಏನಾದ್ರೂ ಒಂದು ಎಡವಟ್ಟನ್ನು ಮಾಡ್ಕೊಳ್ತೀರಿ. ಜೊತೆಗೆ ನೀವು ಎಷ್ಟೇ ಸಹಾಯ ಮಾಡಿ, ಒಂದರ್ಥ ಮಾಡ್ಕೋಬೇಕು, ಯಾರೇ ಆಗ್ಲಿ, ಊರು ಉಪಕಾರ ಅರಿಯಲ್ಲ, ಹೆಣ ಸಿಂಗಾರ ಅರಿಯಲ್ಲ. ಊರಲ್ಲಿ ನಾವು ಎಷ್ಟೇ ಜನಕ್ಕೆ ಸಹಾಯ ಮಾಡಿ ಅವರು ನಮ್ಮವರು ಈ ತರ ಸಹಾಯ ಮಾಡಿದ್ದಾರೆ ಅಂತ ನೆನ್ಕೊಳ್ಳೋ ಜನ ತುಂಬಾನೇ ಕಡಿಮೆ. ನೀವು ಹೆಣಕ್ಕೆ ಎಷ್ಟೇ ಸಿಂಗಾರ ಮಾಡಿ ಅದಕ್ಕೆ ಏನು ಗೊತ್ತಾಗುತ್ತೆ? ಹೆಣಕ್ಕೆ, ಸತ್ ಹೆಣಕ್ಕೆ. ಒಬ್ಬ ಮನುಷ್ಯ ಬದುಕಿದ್ದಾಗ ಅವನಿಗೆ ತಿನ್ನೋದು ಕೊಡಲ್ಲ, ಉಟ್ಕೊಳ್ಳೋದು ಕೊಡೋದಿಲ್ಲ, ಅವಮಾನ ಮಾಡ್ತೀರಿ, ದೂರ ತಳ್ತೀರಿ, ಸತ್ತ ಮೇಲೆ ಅಯ್ಯೋ ಅಂತೀರಿ. ಇವತ್ತಿನಂತೆ ಒಂದು ಘಟನೆಯನ್ನು ಹೇಳಬೇಕು ಅಂದ್ರೆ, ಇಲ್ಲೇ ನಮ್ಮ ಮನೆಯ ಹತ್ತಿರದಲ್ಲೇ ಸ್ವಲ್ಪ ದೂರದಲ್ಲೇ ಒಂದು ಅನಾಥ ಶವ ಬಿದ್ದಿದೆ. ಅನಾಥವಾಗಿ ಬಿದ್ದಿದೆ ಆ ಶವ. ಎಲ್ಲಾ ಪೊಲೀಸ್ನವರು ಎಲ್ಲ ಬಂದಿದ್ದಾರೆ, ಸುತ್ತಮುತ್ತಲಿರ್ತಕ್ಕಂತಹ ಜನಗಳೆಲ್ಲ ಈಗ ಅನುಕಂಪ ತೋರಿಸ್ತಾ ಇದ್ದಾರೆ. ಅದೇ ವ್ಯಕ್ತಿ ಒಂದು ವಾರದಿಂದ ಇದೇ ಬೀದಿಯಲ್ಲಿ ಓಡಾಡಬೇಕಾದ ಸಂದರ್ಭದಲ್ಲಿ ಅನ್ನ ಕೇಳಿದ್ರು ಯಾರು ಕೊಡ್ಲಿಲ್ಲ. ಆದ್ರೆ ನಮ್ಮ ಕಣ್ಣಿಗೆ ಬಿದ್ದ ಸಂದರ್ಭಕ್ಕೆ ನಮ್ ಕೈಲಾದಷ್ಟು ಏನೋ ಒಂದಿಷ್ಟು ತುತ್ತು ಅನ್ನವನ್ನು ಕೊಟ್ವಿ. ಆದ್ರೆ ಈ ವ್ಯಕ್ತಿ ಇವತ್ತು ಇಲ್ಲ ನೋಡಿ. ಬಂದಾಗ ಸುತ್ತಮುತ್ತಲು ಜನ ಎಲ್ಲಾ ತುಂಬಿಕೊಳ್ತೀರಿ, ಅದೇ ಆ ವ್ಯಕ್ತಿಗೆ ಒಂದ್ ಹೊತ್ತಿಗೆ ಅನ್ನ ಕೊಡೋಕೆ ಯಾರು ಬರೋದಿಲ್ಲ ಮುಂದಕ್ಕೆ. ನಾವು ಅನ್ನ ಕೊಟ್ಟಿವಿ ಅಂತ ಹೇಳ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಆದ್ರೆ
ಜನ ಯಾವ ರೀತಿಯಾಗಿ ಮನಸ್ಥಿತಿಗಳು ಇರುತ್ತವೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಬದುಕಿದ್ದಾಗ ನೀವೇನಾದ್ರೂ ಒಂದು ಸಹಾಯ ಮಾಡಿ, ಸತ್ತ ಮೇಲಲ್ಲ. ಸತ್ತ ಮೇಲೆ ಸರ್ಕಾರ ಅನಾಥ ಶವ ಅಂತ ಗುರುತು ಮಾಡಿ ತಗೊಂಡು ಹೋಗಿ ದಫನ್ ಮಾಡುತ್ತೆ ಅಥವಾ ದಹನ ಮಾಡುತ್ತೆ. ದಫನ್ ಮಾಡೋಕೆ ಸ್ಥಳಗಳ ಅವಕಾಶ ಇಲ್ಲ, ತಗೊಂಡೋಗಿ ಕರೆಂಟಿಗೆ ಕೊಟ್ಬಿಡ್ತಾರೆ. ಆದ್ರೆ ಯಾರೇ ಆಗ್ಲಿ ಹಸಿವು ಅಂತ ಇದ್ದಾಗ ಅವ್ರ ಹೊಟ್ಟೆ ತುಂಬಿಸಿ ಅಂತ ನಾನು ಹೇಳಲ್ಲ. ಎಷ್ಟೋ ಜನಕ್ಕೆ ಒಂದು ಹೊತ್ತಿಗೆ ಊಟಕ್ಕೂ ಕಷ್ಟ ಇದೆ. ಕಡೇ ಪಕ್ಷ ನೀವು ತಿನ್ನೋ 2 ತುತ್ತಿನಲ್ಲಿ 1 ತುತ್ತು ನೀವು ತಿನ್ನು, ಇನ್ನೊಂದು ತುತ್ತು ಕೊಡಿ. ಪಾಪ ವ್ಯಕ್ತಿ ಹಸಿವಿನಿಂದಾನೇ ಸತ್ನೋ ಏನೋ ಅದು ಸಹ ಗೊತ್ತಿಲ್ಲ. ಆದ್ರೆ ಇವತ್ತು ಸತ್ತ ನಂತರದಲ್ಲಿ ಹೂ ಮಾರೋರು ತಗೊಂಡು ಬಂದು 5 ಮೊಳ ಹೂ ಹಾಕ್ತಾರೆ. ಏನು ಪ್ರಯೋಜನ? 1 ಮೊಳಕ್ಕೆ ಅವರು 30 ರೂಪಾಯಿ ತಗೊಂತಾರೆ. 5 3 15 150 ರೂಪಾಯಿ ಆಗುತ್ತೆ. ಅದೇ ದುಡ್ಡನ್ನ ಬದುಕಿದ್ದಾಗ ಅವನು ಊಟಕ್ಕೆ ಅಂತ ಸಹಾಯ ಮಾಡಿದ್ರೆ ಅವನು ಇನ್ನೊಂದೆರಡು ದಿನ ಬದುಕ್ತಿದ್ನೋ. ನಮ್ಗೆ ಇವತ್ತಿಗೂ ಸಹ ದೇವರು ಕೆಲವೊಮ್ಮೆ ಎಲ್ಲವನ್ನ ಮೀರಿ ನಿಲ್ಲಬೇಕು ಅಂತ ಅನ್ಕೊಂಡ್ರು ಮನಸ್ಸನ್ನ ಒಂದ್ ರೀತಿ ವಿಲವಿಲ ಒದ್ದಾಡಿಸ್ಬಿಡ್ತಾರೆ. ಕಳೆದ 4 ದಿವಸದಲ್ಲಿ ಇದೇ ಕೈಯಿಂದ ಅನ್ನವನ್ನ ಕೊಟ್ಟಿದ್ದೇವೆ, ಆದ್ರೆ ಇವತ್ತು ಅದೇ ವ್ಯಕ್ತಿ ಸ್ವಲ್ಪ ದೂರದಲ್ಲೆಲ್ಲೋ ಬಿದ್ದಿದ್ದಾನೆ. ಬದುಕಿದ್ದಾಗ ಅಷ್ಟೇ ನೀವೇನಾದ್ರೂ ಒಂದು ಮಾಡಿ, ಸತ್ತ ಮೇಲೆ ಏನು ಮಾಡೋಕೆ ಸಾಧ್ಯ ಇಲ್ಲ. ವಿಚಾರಗಳು ಯಾರೇ ಆಗ್ಲಿ, ದ್ವೇಷ, ಸಾಧನೆ ಏನಕ್ಕೆ ಮಾಡಬೇಕು? ಏನಿದೆ? ಈಗ ಹೇಳ್ತಾ ಇದ್ದಾಗ ಈಗ್ಲೇನೆ ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ನಾವು ಹೊರಟೋದ್ರೆ ಏನೂ ಇಲ್ಲ ಜೀವನ. ಇರೋವರೆಗೂ ನಗ್ನಗ್ತಾ ಇರೋಣ, ಇರೋವರೆಗೂ ನೆಮ್ಮದಿಯಾಗಿ ನೀವು ಬದುಕಿ, ಇನ್ನೊಬ್ಬರಿಗೂ ನೆಮ್ಮದಿಯಾಗಿ ಬದುಕೋಕೆ ಅವಕಾಶ ಕೊಟ್ಟಿರಿ. ಇಷ್ಟು ಮಾತ್ರ ಸಾಕು. ಇನ್ನು ಅಕ್ಟೋಬರ್ನ ತಿಂಗಳಲ್ಲಿ ಈ ಸಾಹಿತಿಗಳಿಗೆ, ಕ್ರೀಡಾಪಟುಗಳಿಗೆ, ಸಿನಿಮಾದ ಟೆಕ್ನಿಷಿಯನ್ಸ್ಗಳಿಗೆ ಅತ್ಯುತ್ತಮವಾದಂತಹ ಅವಕಾಶಗಳು ಬಂದು ಸೇರುತ್ತೆ. ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿ ಪ್ರಗತಿ ಉಂಟಾಗುತ್ತೆ. ಜೊತೆಗೆ ಈ ನಿಮ್ಮನ್ನ ಗುರುತಿಸಿ ಗೌರವಿಸುವಂತಹವರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಇನ್ನು ಆಗ್ಲೇ ಹೇಳಿದ ಹಾಗೆ ಕೆಲ ವಿಚಾರಗಳಲ್ಲಿ ನೀವು ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಸುಮ್ಮನೆ ಏನಾದ್ರೂ ಒಂದು ದೊಡ್ಡ ಅಪವಾದಗಳು ಬರುವ ಸಾಧ್ಯತೆಗಳಿದ್ದಾವೆ. ಅದು ನೀವು ಹೆಚ್ಚು ಮಾತನಾಡಿದರೆ ನೀವೇನು ಮಾತಾಡಕ್ ಹೋಗ್ಬೇಡಿ. ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಜನರ ಬಾಯಿನಂತೂ ನಾವು ಮುಚ್ಚಕ್ಕಾಗಲ್ಲ. ಅವ್ರು ನಿಮ್ಮ ಬಗ್ಗೆ ಏನೋ ಅಪವಾದ ಮಾಡ್ತಾ ಇದ್ದಾರೆ, ಏನೋ ಆರೋಪ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನೀವು ಅದಕ್ಕೆ ರಿಯಾಕ್ಟ್ ಮಾಡುವುದು ಬೇಡ. ವಾಹನಗಳಿಂದ ಸ್ವಲ್ಪ ಜಾಗ್ರತೆಯಾಗಿ ವಾಹನವನ್ನ ಓಡಿಸಬೇಕಾದಾಗ ನೀವೇ ಕರೆಕ್ಟಾಗಿ ಹೋಗ್ತಿರ್ಬೋದು, ನಿಮ್ ಹಿಂದೆ ಮುಂದೆ ಸುತ್ತಮುತ್ತ ಇರೋರು ಚೆನ್ನಾಗಿ ಬರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ವಾ? ನಿಮ್ಮ ಹುಷಾರ್ನಲ್ಲಿ ನೀವು ಇರಬೇಕು. ಹರಿತವಾದ ಆಯುಧಗಳಿಂದ ಸ್ವಲ್ಪ ಘಾಸಿ ಆಗುವ ಸಾಧ್ಯತೆಗಳಿದ್ದಾವೆ. ಹುಷಾರಾಗಿದ್ದು ಜೀವನ ಮುಂದುವರಿಸಿ. ಎಲ್ರಿಗೂ ಸಹ ಶುಭವಾಗಲಿ. ಅಕ್ಟೋಬರ್ನ ತಿಂಗಳ ಮಾಸ ಭವಿಷ್ಯ ತುಂಬಾ ಚೆನ್ನಾಗಿದೆ. ಕೆಲ ವಿಚಾರಗಳು ಮಾತ್ರ ಯೋಚನೆ ಮಾಡಬೇಕಾದದ್ದು. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ಆಲೋಚನೆಯನ್ನ ಇಟ್ಕೊಂಡು ಜೀವನ ಮುಂದುವರಿಸ್ತಾ ಹೋಗಿ. ಶುಭವಾಗಲಿ. ಇನ್ನು ಈ ಅಕ್ಟೋಬರ್ನ ತಿಂಗಳಲ್ಲಿ ನಿಮಗೆ ಶುಭವನ್ನ ತಂದುಕೊಡುವಂತಹ ದಿನಾಂಕಗಳನ್ನು ಗಮನಿಸೋದಾಯ್ತು ಅಂದ್ರೆ 3ನೇ ತಾರೀಕು, 4ನೇ ತಾರೀಕು, 7ನೇ ತಾರೀಕು, 22ನೇ ತಾರೀಕು, 29ನೇ ತಾರೀಕು ಇದಿಷ್ಟು ನಿಮಗೆ ಅನುಕೂಲ ಆಗುವಂತಹ ದಿನಾಂಕಗಳು. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಸಿಂಹ ರಾಶಿಯವರು ಎಲ್ಲರೂ ಅಷ್ಟೇ ಮಖ ನಕ್ಷತ್ರ ಆಗಲಿ, ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ ಯಾರೇ ಆಗಿರ್ಲಿ, ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರ ಮೊದಲನೇದ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ. ನಿಮ್ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಇದನ್ನ ತುಂಬಾ ಜನ ಫಾಲೋ ಮಾಡಿದ್ದೀರಿ. ನಮಗೆ ಬಹಳ ಸಂತೋಷವಾಗುವಂಥದ್ದು ಏನಪ್ಪಾ ಅಂದ್ರೆ, ಫಾಲೋ ಮಾಡಿರೋದು ನೀವು ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನೆಲ್ಲ ನಮಗೆ ಕಳಿಸಿ ಅಥವಾ ಫೋನ್ ಮಾಡಿದಾಗ ವಾಟ್ಸಪ್ನ ಮುಖಾಂತರ ಕಳಿಸಿದಾಗ ಬಹಳ ಸಂತೋಷವಾಗುತ್ತೆ. 1000 ಬದಲಾವಣೆಗಳು ಅಲ್ಲದೆ ಇದ್ದರೂ 100 ಬದಲಾವಣೆಗಳಾದ್ರೂ ಬಂದ್ರೆ ಇಂದು 100, ನಾಳೆ 1000, ನಾಡದ್ದು ಲಕ್ಷವಾಗುತ್ತೆ. ಎಲ್ಲರೂ ಸಹ ಅದಕ್ಕೆ ಕೈ ಜೋಡಿಸಿ ನಾವು ಉಳಿದು ಇನ್ನಿತರ ಜೀವ ಜಂತುಗಳು ಉಳ್ಕೊಳ್ಳೋ ಹಾಗೆ ಮಾಡೋಣ. ಭೂಮಿ ನಮ್ಮ ಸ್ವತ್ತು ಮಾತ್ರ ಅಲ್ಲ, ಅವರೆಲ್ಲರ ಸ್ವತ್ತು. ಅದನ್ನು ಉಳಿಸ್ಕೊಳ್ಳೋಣ, ಕಾಪಾಡೋಣ. ಈ ವಸುಂಧರೆ ಚೆನ್ನಾಗಿದ್ರೆ
ನಾವು ನಮ್ಮ ಮುಂದಿನ ಪೀಳಿಗೆ ಎಲ್ಲ ಜಂತುಗಳು ಚೆನ್ನಾಗಿರುತ್ತವೆ. ಶುಭವಾಗಲಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ಒಂದು ತಿಂಗಳಿನಲ್ಲಿ ಕಾಲಭೈರವಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಬೆಳಗ್ಗೆ 5 ರಿಂದ 5:30, ಸಂಜೆ 6 ರಿಂದ 6:30. ಈ ಸಂದರ್ಭದಲ್ಲಿ ಪ್ರತಿ ದಿವಸ 2 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ತಮ್ಮೆಲ್ಲರಿಗೂ ಸಹ ಶುಭವಾಗಿ. ಸಿಂಹರಾಶಿಯವರ ಈ ಒಂದು ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳಿನಲ್ಲಿ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.